ಮಲೆನಾಡು. ಮಲೆನಾಡು ಎಂದರೆ ಸುತ್ತಲೂ ಹಚ್ಚ ಹಸುರಿನ ಕಾಡು, ಬೆಟ್ಟ ಗುಡ್ಡಗಳ ಸಾಲು. ಮಳೆಗಾಲದಲ್ಲಿ ಎಷ್ಟೇ ಚಳಿಯಾದರೂ ಅಡುಗೆ ಮನೆಯ ಸೌದೆ ಒಲೆ ಹತ್ತಿರ ಹೋಗಿ ನಿಂತರೆ ಸಾಕು, ಚಳಿಯೆಲ್ಲ ಓಡಿ ಹೋಗುತ್ತಿತ್ತು. ಅಡುಗೆ ಮನೆಯ ಕಿಟಕಿ ಬಾಗಿಲುಗಳಿಗೆ ಸುಣ್ಣ ಬಣ್ಣ ಹೊಡೆಯುವ ಚಿಂತೆಯೇ ಇರಲಿಲ್ಲ. ಸೌದೆ ಒಲೆಯ ಹೊಗೆಯು ಕಪ್ಪನೆಯ ಬಣ್ಣದ ಲೇಪನವನ್ನು ಗೊಂಡಿತ್ತು. ಆಗಿನ ಹಳ್ಳಿಯ ಮನೆಯ 2 ಅಂತಸ್ತು ಎಂದರೆ ಅಟ್ಟ. ಅಟ್ಟದ ಮೆಟ್ಟಿಲುಗಳನ್ನು ಹತ್ತಿ ಅಟ್ಟದ ಮೇಲೆ ನಿಂತರೆ ನೊಗ, ನೇಗಿಲು ಹಾಗೂ ಭತ್ತಗಳ ರಾಶಿ ಇರುತ್ತಿತ್ತು. ಅಟ್ಟದ ಮೇಲಿನ ಚಾವಣಿಯ ಸಂದಿಯಿಂದ ನೋಡಿದರೆ ಅದೇ ದೂರವೀಕ್ಷಣೆ ಆಗಿತ್ತು. ಹಾಗೆಯೇ ಅದು ಬಿಟ್ಟರೆ ಆಗಿನ ಕಾಲದ ಹಳ್ಳಿಯ ಮನೆಯಲ್ಲಿ ಅಡಿಯುವ ಕಲ್ಲು ಹಾಗೂ ಅಕ್ಕಿ ಬೀಸುವ ಕಲ್ಲುಗಳೇ ಇರುತ್ತಿದ್ದವು. ಮಿಕ್ಸಿ ಗ್ರೈಂಡರ್ ಆಗಿನ ಕಾಲದಲ್ಲಿ ಇರಲಿಲ್ಲ. ಕತ್ತಲಾದ ಕೂಡಲೇ ದೀಪವು ಬೆಳಗುತ್ತಿತ್ತು, ಕತ್ತಲನ್ನು ಓಡಿಸುತ್ತಿತ್ತು. ಎಷ್ಟೇ ಕತ್ತಲಾದ ಕೂಡಲೇ ದೀಪದ ಬೆಳಕು ಕಂಡಾಗ ಎಲ್ಲ ಬಂದು ಒಗ್ಗಟ್ಟಾಗಿ ಇರುತ್ತಿದ್ದವು. ಇದೇ ಆಗಿನ ಕಾಲದ ಮನೆಯ ಸುಂದರತೆ.